ಹಲೋ, ನಮಸ್ಕಾರ ಎಲ್ರಿಗೂ. ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶನೇ ತಿರುಗಿ ನೋಡುವಂತಹ ಒಂದು ದುರ್ಘಟನೆ ನಡೆದೋಗಿದೆ. ಅದು ಬೇರೆಲ್ಲೂ ಇಲ್ಲ, ನಮ್ಮ ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ. ಏನು ವಿಚಾರ ಅಂತ ನೋಡೋದಾದ್ರೆ, ಆ ಒಂದು ಗ್ರಾಮದ ಎಲ್ಲ ಯುವಕರು ಸೇರ್ಕೊಂಡು ಗಣೇಶನ್ ಕೂರಿಸಿರ್ತಾರೆ. ಗಣೇಶನ್ ಕೂರಿಸಿದವರು ಗಣೇಶನ ಒಂದು ಅದ್ದೂರಿಯಾಗಿ ಮೆರವಣಿಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಏಕಾಏಕಿ ಒಂದು ಟ್ರಕ್ ನುಗ್ಗಿ ಆಗ್ಬಾರ್ದಂತ ಒಂದು ದೊಡ್ಡ ದುರ್ಘಟನೆ ನಡೆದೋಗಿದೆ. ಏನಾಯ್ತು, ಯಾಕಾಯ್ತು, ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ. ದಯವಿಟ್ಟು ಯಾರಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊನ್ನೆ ಶುಕ್ರವಾರ ರಾತ್ರಿ ಸುಮಾರು 8:45 ಅನ್ಸುತ್ತೆ. ಇದೇ ಸಂದರ್ಭದಲ್ಲಿ ಈ ಒಂದು ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಏನು ಒಂದು ಗಣೇಶನ ಕೂರ್ಸಿರ್ತಾರಲ್ಲ, ಆ ಒಂದು ಗಣೇಶನ ವಿಸರ್ಜನಾ ಮಹೋತ್ಸವನ ಹಮ್ಮಿಕೊಂಡಿರ್ತಾರೆ. ಈ ಒಂದು ವಿಸರ್ಜನಾ ಸಂದರ್ಭದಲ್ಲಿ ಆ ಒಂದು ಗಣೇಶನ ಅದ್ದೂರಿಯಾಗಿ ಕಳ್ಸ್ಕೊಡ್ಬೇಕು ಅಂದ್ಬಿಟ್ಟು ಆ ಒಂದು ಗ್ರಾಮದಲ್ಲಿ ಈ DJ ಅನ್ನೆಲ್ಲ ಕರೆಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾ ಇರ್ತಾರೆ. ಯಾವ ರೀತಿ ಅಂದ್ರೆ, ನೀವು ನೋಡಿರ್ತೀರ ವಿಡಿಯೋಸ್ ನಾನು ಹಾಕಿದ್ದೀನಿ ಅವಾಗ್ಲೇ. ಫುಲ್ಲು ಲೈಟಿಂಗ್ಸ್ ಹಾಕೊಂಡು ಅಲ್ಲಿನ ಯುವಕರು ಎಲ್ಲರೂ ಕೂಡ ಸೇರ್ಕೊಂಡು, ಸಾವಿರಾರು ಜನ ಇರ್ತಾರೆ, ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಕುಣ್ಕೊಳ್ತಾ ಗಣೇಶನ ಬಿಡೋದಕ್ಕೆ ಹೋಗ್ತಾ ಇರ್ತಾರೆ. ಈ ಒಂದು ಮೆರವಣಿಗೆ ಹಾಸನ ಮತ್ತೆ ಹೊಳೆನರಸೀಪುರ ಹೋಗುವಂತಹ ಒಂದು ಹೆದ್ದಾರಿಯಲ್ಲಿ ನಡೀತಾ ಇರ್ತದೆ. ಈ ಹೆದ್ದಾರಿಯಲ್ಲಿ ಎರಡೂ ಕಡೆ ರೋಡ್ ಇರಲಿ, ಒಂದ್ ಕಡೆ ರೋಡ್ನ ಫುಲ್ ಬ್ಲಾಕ್ ಮಾಡ್ಕೊಂಡು ಗಣೇಶನ ಮೆರವಣಿಗೆ ಸಾಗ್ತಾ ಇರ್ತದೆ. ಇನ್ನೊಂದ್ ಕಡೆ ಎರಡೂ ಕಡೆ ಆಪೋಸಿಟ್ ಈ ಕಡೆಯಿಂದ ಹೋಗೋರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗೋಂಗೆ ಒಂದ್ ಸೈಡ್ ಅಲ್ಲಿ ಅನುಕೂಲ ಮಾಡಿರ್ತಾರೆ ರಸ್ತೆ ಸಂಚಾರಕ್ಕೆ. ಆದ್ರೆ ಹಾಸನದಿಂದ ಹೊಳೆನರಸೀಪುರಕ್ಕೆ ಹೋಗ್ತಿದ್ದಂತಹ ಒಂದು ದೊಡ್ಡ ಟ್ರಕ್ ತುಂಬಾ ಸ್ಪೀಡಲ್ಲಿ ಇರ್ತಾನೆ. ಅವನು ಏಕಾಏಕಿ ಜೋರಾಗಿ ಬಂದು, ಅವನಿಗೆ ಗೊತ್ತಿರಲ್ಲ ಇಲ್ಲೊಂದು ಮೆರವಣಿಗೆ ನಡೀತಾ ಇರುತ್ತೆ ಅಂತ, ಏಕಾಏಕಿ ಆಪೋಸಿಟ್ ಅಲ್ಲಿ ಬರ್ತಾನಲ್ಲ, ಆ ಮುಂದೆ ಒಂದು ಸ್ಕೂಟ್ರ್ ಹೋಗ್ತಾ ಇರ್ತದೆ. ಆ ಸ್ಕೂಟ್ರ್ ಅವನ್ಗೆ ಗುದ್ದು ಅವನ ಮೇಲೆ ಹತ್ತಿಸ್ಬಾರ್ದು ಅಂತ ಅವನೇನ್ ಮಾಡ್ತಾನೆ, ಬಲಕ್ ತಿರುಗಿಸಿ ಬ್ರೇಕೆ ಒತ್ತಕ್ಕೋಗಿ ಆ ಒಂದು ಕ್ಷಣದಲ್ಲಿ ಎಕ್ಸಿಲೇಟರ್ನ ಒತ್ತಿ ಆ ಒಂದು ಏನ್ ಮೆರವಣಿಗೆ ನಡೀತಾ ಇತ್ತಲ್ಲ ಪಕ್ಕದ ರೋಡಲ್ಲಿ, ಆ ಬ್ಯಾರಿಕೇಡ್ನ ದಾಟಿಸಿ ಬಂದು ಏಕಾಏಕಿ ಕುಣಿತಿದ್ದವ್ರ ಮೇಲೆ ಲಾರಿ ಬಿಟ್ಬಿಡ್ತಾನೆ. ಇದ್ರ ಪರಿಣಾಮ ಸ್ಥಳದಲ್ಲೇನೆ ಸುಮಾರು 9 ಜನ ಸಾವನ್ನಪ್ತಾರೆ. ಸುಮಾರು 30-40 ಜನಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಏಟ್ ಆಗೈತೆ. ಅವರೆಲ್ಲರೂ ಕೂಡ ಹಾಸನದ ಜಿಲ್ಲಾ ಆಸ್ಪತ್ರೆಗೆ ಸೇರ್ಸವ್ರೆ. ಪೊಲೀಸ್ನವ್ರ ಪ್ರಕಾರ ಲಾರಿ ಡ್ರೈವರ್ದೇ ಇದು ತಪ್ಪು. ಅವನು ಬ್ರೇಕ್ ಹಾಕೋದಿಕ್ಕೆ ಹೋಗಿ ಎಕ್ಸಿಲೇಟರ್ನ ಒತ್ತಿ ಇಷ್ಟು ದೊಡ್ಡ ದುರ್ಘಟನೆ ಕಾರಣ ಆಗೋನೆ ಅಂತ ಪೊಲೀಸ್ನವ್ರು ಹೇಳ್ತಾವ್ರ. ಈ ಟ್ರಕ್ ಆ ಜನಸಂದಣಿಗೆ ನುಗ್ತಿದ್ದಂಗೆನೆ ಏನು ಎಲ್ಲರೂ ಖುಷಿನಲ್ಲಿ ಇರ್ತಾರಲ್ಲ, ಎಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಸ್ತಬ್ಧರಾಗೋಗ್ತಾರೆ. ಮತ್ತೆ ಕಣ್ಣೆದುರುಗೇನೆ ಅವ್ರ ಸ್ನೇಹಿತರುಗಳು, ಅವ್ರ ಸಂಬಂಧಿಕರುಗಳನ್ನ ಸಾಯೋದ್ ನೋಡಿ ಎಲ್ಲರೂ ಕೂಡ ಅಳೋದನ್ನ ನೋಡೋಕ್ಕಾಗಲ್ಲ ರೀ, ಅಷ್ಟು ಭೀಕರವಾಗಿತ್ತು ನಿನ್ನೆ ಆ ದೃಶ್ಯ ಅಂತೂ. ಈ ದುರಂತದಲ್ಲಿ ಪ್ರಾಣ ಕಳ್ಕೊಂಡವ್ರು ಎಲ್ಲರೂ ಕೂಡ ಅಮಾಯಕರು. ಅದ್ರಲ್ಲಿ 3 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಯಾಕೆ ಅಂದ್ರೆ, ಈ ಒಂದು ಹೈವೇ ಪಕ್ಕದಲ್ಲಿ ಏನು ಮೆರವಣಿಗೆ ನಡೀತಾ ಇರ್ತದೆ ಅಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರುತ್ತೆ. ಅವ್ರು ಪ್ರತಿ ವರ್ಷನೂ ಕೂಡ ಈ ಒಂದು ಹಳ್ಳಿಯಲ್ಲಿ ಗಣೇಶ ಕೂರಿಸಿದಾಗ ಆ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. DJ ಹಾಕಿರ್ತಾರಲ್ಲ, ಹುಡುಗರಿಗೆ ಜೋಶ್ ಹೇಗಿರುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಈ ಒಂದು ಸಂದರ್ಭದಲ್ಲೇ ಆ ಕಾಲೇಜಿಂದ ವಿದ್ಯಾರ್ಥಿಗಳು ಸಹ ಸುಮಾರು ವಿದ್ಯಾರ್ಥಿಗಳು ಬಂದಿರ್ತಾರೆ. ಆದ್ರೆ 3 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅದರಲ್ಲಿ ಈ ಒಂದು ದುರ್ಘಟನೆಯಲ್ಲಿ ತೀರ್ಕೊಂಡವ್ರೆ. ಒಟ್ಟು 9 ಜನ ತೀರ್ಕೊಂಡವ್ರೆ. ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾರು ಕೂಡ ಲೋಕಲ್ ಅವರಲ್ಲ, ಎಲ್ಲರೂ ಬೇರೆ ಕಡೆಯಿಂದ ಬಂದು ಈ ಒಂದು ಕಾಲೇಜಲ್ಲಿ ಹಾಸ್ಟೆಲ್ ಅಲ್ಲಿ ಇತ್ಕೊಂಡು ಸ್ಟಡಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರವೀಣ್ ಕುಮಾರ್ ಅನ್ನೋರು, ಇವರು ಬಳ್ಳಾರಿ ಜಿಲ್ಲೆಯ ನಾಗಲಕೇರಿ ಅನ್ನೋ ಒಂದು ಗ್ರಾಮದಿಂದ ಬಂದಿರ್ತಾರೆ. ಇವ್ರಿಗೆ ಅಪ್ಪ ಇಲ್ಲ, ಇವ್ರ ಅಮ್ಮ ಪಾಪ ಕಷ್ಟ ಬಿದ್ದು ಕೂಲಿ ಮಾಡಿ ಇವ್ನ ಮಗನ ಇಂಜಿನಿಯರಿಂಗ್ ಓದ್ತಿರ್ತಾರೆ. ಮುಂದಕ್ಕೆ ನನ್ನ ಚೆನ್ನಾಗಿ ನೋಡ್ಕೊತಾನೆ, ನನ್ನ ಮಗನ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ. ಆದ್ರೆ ವಿಧಿ ಲಿಖಿತ ನೋಡಿ, ಏನ್ ನನಗಂತೂ ಕಣ್ಣಲ್ಲಿ ನೀರೇ ಬರುತ್ತಪ್ಪ ಇದನ್ನೆಲ್ಲ ನೆನ್ಸ್ಕೊಂಡಾಗ. ಅವನು ಕೂಡ ಆ ಎಮ್ಮಂಗೆ ಯಾರ ಗತಿ ಇವಾಗ. ಇನ್ನೊಬ್ಬ ಮಿಥುನ್, ಅವನು ಚಿತ್ರದುರ್ಗದವನು, ಅವನು ಕೂಡ ಇದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಿರ್ತಾನೆ. ಇವಂದು ಇನ್ನೂ ದೊಡ್ಡ ಸ್ಟೋರಿ ದೇವರೇ. ಯಾಕಂದ್ರೆ ಹಿಂದ್ಲ ದಿವಸನೇ ಅಂದ್ರೆ ಗುರುವಾರ ಇವನ್ ಬರ್ತಡೇ ಇರುತ್ತೆ. ಗುರುವಾರ ಬರ್ತಡೇ ಆಚರಿಸ್ಕೊಂಡವನು ಬಂದು ಆ ಒಂದು ಸಂಭ್ರಮನ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಒಂದು ಗಣೇಶನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾನೆ. ಆದ್ರೆ ವಿಧಿ ಲಿಖಿತ ನೋಡಿ, ಅದು ಅವನು ಹುಟ್ಟಿದ ನಾಳೆಗೆನೆ ಸಾಯುವಂತಹ ಸ್ಥಿತಿ. ಅವ್ರ ಅಪ್ಪ ಅಮ್ಮನ ಗೋಳಾಟ ಅಂತೂ ನೋಡಕ್ಕಾಯ್ತಲ್ಲ. ಇನ್ನೊಬ್ಬ ಸುರೇಶ್, ಅವನು ಕೂಡ ಚಿಕ್ಕಮಂಗ್ಳೂರವನು, ಅವನು ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಇವ್ರ ಮನೇಲೂ ಕೂಡ ಯಾರ ಮಕ್ಳು ತಾನೇ ಸದ್ರೆ ಅಪ್ಪ ಅಮ್ಮ ಅಳಲಳಿ, ಎಲ್ಲರೂ ಕೂಡ ಇದೇ ಒಂದು ಇದು. ಮತ್ತೆ ಇನ್ನೊಬ್ಬ ರಾಜೇಶ್ ಮತ್ತೆ ಈಶ್ವರ್ ಅನ್ನೋರು, ಇಬ್ರು ಒಂದೇ ಊರವ್ರು. ಅವ್ರು ಇನ್ನೂ 17 ವಯಸ್ಸು ಅವ್ರಿಗೆ, ಇನ್ನು PU ಕಾಲೇಜ್ ಹುಡುಗರು.
ಅವರು ಕೂಡ ತೀರ್ಕೊಂಡಿರ್ತಾರೆ. ಇನ್ನೊಬ್ಬ ಚಂದನ್ 26 ವರ್ಷ, ಇವನಿಗೂ ಕೂಡ ಗಾಯ ಆಗಿರ್ತದೆ, ಆಸ್ಪತ್ರೆಗೆ ಹೋಗೋ ಮಧ್ಯದಲ್ಲಿ ಸತ್ತೋಗಿರ್ತಾನೆ. ಇನ್ನು 3 ಜನ ಇದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಆಸ್ಪತ್ರೆಯಲ್ಲಿ ತುಂಬಾ ಜನ ಗಾಯಗೊಂಡಿರೋರು ತುಂಬಾ ಜನ ಅವರೇ. ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಪೊಲೀಸ್ನವ್ರು ಹೇಳ್ತಾವ್ರೆ. ಈ ದುರಂತಕ್ಕೆ ಯಾರು ಹೊಣೆ? ಸರ್ಕಾರಕ್ಕೆ ಈ ದುರಂತಕ್ಕೆ ಯಾರು ಹೊಣೆ? ಪೊಲೀಸ್ನವ್ರ ಪ್ರಕಾರ ಈ ದುರಂತಕ್ಕೆ ಲಾರಿ ಡ್ರೈವರೇ ಹೊಣೆ. ನಾವು ನೋಡಿದವ್ರಿಗೂ ಕೂಡ ಹಾಗೆ ಅನ್ಸುತ್ತೆ. ಅವನ ಒಂದು ಅಜಾಗರೂಕತೆಯಿಂದನೇ ಇವತ್ತು ಇಷ್ಟು ಜನರ ಪ್ರಾಣ ಹೋಗಿರೋದು. ಒಬ್ಬ ಸರಿಗಿದ್ದಿದ್ರೆ ಎಲ್ಲವೂ ಸರಿ ಇರ್ತಿತ್ತು. ಮತ್ತೆ ಇದೇ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ಕಾಡೋ ಪ್ರಶ್ನೆ ಏನು ಅಂದ್ರೆ, ಈ ಒಂದು ಗಣೇಶನ ಒಂದು ಮೆರವಣಿಗೆ ಏನು ಆಯೋಜನೆ ಮಾಡಿರ್ತಾರಲ್ಲ, ಇವರು ಒಂದು ಪ್ರಾಪರ್ ಆಗಿ ಒಂದು ಸೆಕ್ಯೂರಿಟಿ ಅಥವಾ ಒಂದು ಸೆಕ್ಯೂರ್ಡ್ ಆಗಿ ಮೆರವಣಿಗೆ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಪ್ಲಾನ್ ಮಾಡಿರ್ಲಿಲ್ವಾ? ಅಷ್ಟು ದೊಡ್ಡ ಹೈವೇಲಿ ಇವ್ರು ಮೆರವಣಿಗೆ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಆಪೋಸಿಟ್ ಬರುವಂತಹ ಗಾಡಿಗಳಿಗೆ ಯಾವುದೇ ರೀತಿಯಾದಂತಹ ಅಡೆತಡೆ ಮಾಡಿರ್ಲಿಲ್ವಾ? ಇದನ್ನ ಆಯೋಜಕರು ಏನ್ ಮಾಡ್ತಿದ್ರು? ಪೊಲೀಸ್ನವ್ರು ಪರ್ಮಿಷನ್ ತಗೊಂಡಿದ್ರ? ಇದೆಲ್ಲ ಪ್ರಶ್ನೆಗಳನ್ನ ಕೇಳಲೇಬೇಕಾಗುತ್ತೆ ಅವ್ರನ್ನ. ಈ ಒಂದು ದುರ್ಘಟನೆ ನಡೀತಿದ್ದಂಗೆನೆ ರಾಜಕೀಯದ ಎಲ್ಲಾ ನಾಯಕರು ಒಂದು ಭಾವುಕ ಧ್ವನಿಯನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕುಟುಂಬದ ಯಾರು ಸತ್ತಿರ್ತಾರೋ ಅವರಿಗೆ 5 ಲಕ್ಷ ಪರಿಹಾರನೂ ಕೂಡ ಘೋಷಣೆ ಮಾಡೋರೆ. ಮತ್ತೆ ಯಾರಿಗೆಲ್ಲ ಏಟಾಗಿದೆಯೋ ಅವ್ರೆಲ್ಲಾ ಚಿಕಿತ್ಸೆನೂ ಕೂಡ ಸರ್ಕಾರನೇ ಭರಿಸುತ್ತೆ ಅಂತಾನೂ ಕೂಡ ಹೇಳೋರೆ. ಮತ್ತೆ ಈ ವಿಷಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಟ್ ಮಾಡಿ ವಿಷಯ ಕೇಳಿ ತುಂಬಾನೇ ಬೇಜಾರಾಯ್ತು. ಕುಟುಂಬದವ್ರ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬೋ ಸಹಾಯ ಮಾಡಿ ಅವರು ಕೂಡ 2 ಲಕ್ಷ ರೂಪಾಯಿ ಒಂದು ಧನ ಸಹಾಯ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಧನ ಸಹಾಯ ಎಲ್ಲರೂ ಮಾಡೋರೇನೆ, ಮತ್ತೆ ಎಲ್ಲರೂ ಕೂಡ ಸಾಂತ್ವನ ಹೇಳೋರೇ ಆಗಿರ್ತಾರೆ. ಅದು ಮಾಡ್ಲೇಬೇಕು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಪಾಠ ನಾವೇನ್ ಕಲಿಬೇಕಾಗುತ್ತೆ ಅಂತ ನೋಡ್ಬೇಕು. ಹಬ್ಬ ಹರಿದಿನಗಳು ಅಂದ್ರೆ ಬರೀ ಸಂಭ್ರಮ ಮಾತ್ರ ಅಲ್ಲ. ಈ ಒಂದು ಸಂಭ್ರಮದಲ್ಲಿ ನಮ್ಮ ಒಂದು ಸೆಕ್ಯೂರಿಟಿ ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಒಂದು ದೊಡ್ಡ ಸಮಾರಂಭಗಳಲ್ಲಿ ನಾವು ಪಾಲ್ಗೊಳ್ತಿದೀವಿ ಅಂದ್ರೆ ಪೊಲೀಸವ್ರು ಗಮನ ವಹಿಸಿರ್ತಾರೆ. ಬಟ್ ಆದ್ರೂ ಕೂಡ ನಾವು ಸಾರ್ವಜನಿಕರಾಗಿ ನಮ್ಮ ಜೀವ ನಮ್ಮ ಕೈಲಿ ಇರೋದ್ರಿಂದ ನಾವು ಕೂಡ ಎಲ್ಲಾ ಸೆಕ್ಯೂರಿಟಿ ಸರಿಗಿದ್ಯಾ ಅನ್ನೋದನ್ನ ಒಂದು ತಲೆಯಲ್ಲಿ ಇಟ್ಕೋಬೇಕು. ಪರಿಶೀಲನೆ ಕೂಡ ಮಾಡಬೇಕು. ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದಾರಾ, ಅಥವಾ ಭಾರಿ ವಾಹನಗಳು ಬರೋದಕ್ಕೆ ಅವ್ಗೆ ಅಡೆತಡೆ ಮಾಡೋದಕ್ಕೆ ಯಾವ್ದಾದ್ರು ಕ್ರಮ ತಗೊಂಡಿದಾರ? ಮತ್ತೆ ಈ ಒಂದು ಮೆರವಣಿಗೆಯಲ್ಲಿ ಸಾಕ್ತಿರುವಂತಹ ಯಾವುದೇ ವಾಹನಗಳು ಅಚ್ಚುಕಟ್ಟಾಗಿದ್ದಾವ? ಈ ಎಲ್ಲಾ ಅಂಶಗಳನ್ನ ನೋಡ್ಕೊಂಡು ನಾವು ಮೆರವಣಿಗೆಯಲ್ಲಿ ಹೋಗ್ಬೇಕು. ಸುಮ್ಮನೆ ಬಿಡು ಪೊಲೀಸ್ನವ್ರ ಮೇಲೆ ಹಾಕಿ ಹೋಗುವಂಥದ್ದಲ್ಲ. ಯಾಕಂದ್ರೆ ಈಗ ನೋಡಿ, ನೀವು ಆ ವಿಡಿಯೋ ನೋಡ್ತೀರಿ, ಪೊಲೀಸ್ನವರು ಇದ್ರು ಅಲ್ಲಿ, ನಾನು ನೋಡಿದೆ ವಿಡಿಯೋದಲ್ಲಿ. ಪೊಲೀಸ್ನವ್ರ ಮೇಲೆ ನಾವು ದೂಷಣೆ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವ್ರು ಇದ್ದು ತಾನೇ ಏನ್ ಪ್ರಯೋಜನ ಆಗ್ತಿತ್ತು ಹೇಳಿ? 100 ಸ್ಪೀಡಲ್ಲಿ ಬರ್ತಿದ್ದಾನ ಗಾಡಿ, ಅವನು ಯಾವ ಬ್ಯಾರಿಕೇಡ್ ಹಾಕಿದ್ರು ತಾನೇ ಅವನು ನಿಲ್ಲಿಸ್ತಿದ್ನ? ಒಂದು ಪೊಲೀಸ್ನವ್ರ ಮೇಲೆ ಹೊಡಿತಿದ್ದ. ಬಟ್ ಯಾರಾದ್ರೂ ಒಬ್ರು ಸಾಯ್ತಿದ್ದಂತೂ ನಿಜ, ಆದ್ರೆ ಅದು ದೊಡ್ಡದಾಗೆ ನಡೆದೋಯ್ತು ಅಷ್ಟೇ. ಇದಕ್ಕೆಲ್ಲ ಸೊಲ್ಯೂಷನ್ ಏನಿಲ್ಲ. ಯಾವುದೇ ಒಂದು ಹೈವೇ ಆಗಿರ್ಲಿ, ಯಾವುದೇ ಒಂದು ರಾಜ್ಯ ಹೆದ್ದಾರಿ ಆಗಿರ್ಲಿ, ಒಂದು ಹಳ್ಳಿ ಮೇಲೆ ಅದು ಪಾಸ್ ಆಗ್ತಿದೆ ಅಂದ್ರೆ ಆ ಒಂದು ಹಳ್ಳಿಗೂ ಮುಂಚೆ, ಹಳ್ಳಿ ಆದ್ಮೇಲೆ ಈ ಒಂದು ರೋಡ್ ಹಂಪ್ಸ್ನ ಹಾಕ್ಲೇಬೇಕು. ಅವಾಗ್ಲೇನೆ ಈ ಒಂದು ಆಕ್ಸಿಡೆಂಟ್ಗಳನ್ನ ನಿಲ್ಸೋದಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು ಲಕ್ಷಾಂತರ ಜನ ಈ ಒಂದು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ. ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾನೆ ಇಲ್ಲ. ಸಾರ್ವಜನಿಕರಾಗಿ ನಮಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿ ಇಲ್ಲ. ಯಾಕಂದ್ರೆ ಸರ್ಕಾರದವರು ರೂಲ್ಸ್ ನ ಪಾಲನೆ ಆಗ್ತಾರೆ, ಆದ್ರೆ ಅದನ್ನ ಪಾಲನೆ ಮಾಡ್ತಿದೀವ ನಾವು? ಅದನ್ನ ಯೋಚನೆ ಮಾಡ್ಬೇಕು. ಎಲ್ಲದನ್ನು ಕೂಡ ನಾವು ಪೊಲೀಸರ ಮೇಲೆ, ಸರ್ಕಾರದ ಮೇಲೆ ಹೇರೋದಿಕ್ಕೆ ಆಗೋದಿಲ್ಲ. ನಮ್ಮ ಜೀವನ ಅವರು ರಕ್ಷಣೆ ಮಾಡೋಕೆ ಎಲ್ಲಾ ತರದ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಆ ಒಂದು ವ್ಯವಸ್ಥೆನ ಉಪಯೋಗಿಸ್ಕೋಬೇಕಾಗೋದು ನಮ್ಮ ಒಂದು ಜವಾಬ್ದಾರಿ. ಯಾಕಂದ್ರೆ ಅವರು ನಮ್ಮ ಜೀವನ ರಕ್ಷಣೆ ಮಾಡ್ತಿರೋದ್ರಿಂದ ಈ ತರಹದ ಎಲ್ಲಾ ವ್ಯವಸ್ಥೆಗಳು ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೆ ಸಾರ್ವಜನಿಕರು ಎಲ್ಲರೂ ಕೂಡ ಫಾಲೋ ಮಾಡ್ಲೇಬೇಕು. ಈ ದುರ್ಘಟನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇದ್ರಲ್ಲಿ ಯಾರ್ದು ತಪ್ಪು? ಟ್ರಕ್ ಡ್ರೈವರ್ದು ತಪ್ಪ, ಅಥವಾ ಪೊಲೀಸ್ನವ್ರದ್ದು ತಪ್ಪ, ಅಥವಾ ಗಣೇಶನ ಮೆರವಣಿಗೆನೆ ಹೈವೇಲ್ ತಗೊಂಡು ಹೋಗ್ತಿರಲ್ಲ ಈ ಗಣೇಶನ ಆರ್ಗನೈಸ್ ಮಾಡಿದವ್ರ ತಪ್ಪ, ಅಥವಾ ರೋಡ್ ನ ಮಾಡಿದವ್ರು ಏನ್ ಹಂಪ್ ಆಗ್ತಲೆ ಹಂಗೆ ಗೂಳಿ ನುಗ್ಗಕ್ಕೆ ಬಿಟ್ಟಿರಲ್ಲ ಅವ್ರದ್ದು ತಪ್ಪ? ಯಾರ್ದು ತಪ್ಪಿದ್ರಲ್ಲಿ? ಇವಾಗ ಈ ಒಂದು ದುರ್ಘಟನೆ ಆದ್ಮೇಲೆ ಎಲ್ರು ಕೂಡ ಬ್ಲೇಮ್ ಸರ್ಕಾರದ ಮೇಲೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಆಪೋಸಿಟ್ ಅಂದ್ಮೇಲೆ ಅವ್ರಿಗೆ ಸರ್ಕಾರನ ದೂಷಣೆ ಮಾಡೋದು ಅವ್ರದ ಒಂದು ಜನ್ಮಸಿದ್ಧ ಹಕ್ಕು. ಅದ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಆಪೋಸಿಟ್ ಅನ್ಸ್ಕೊಳ್ಳೋದೇ ಇಲ್ವಲ್ಲ. ಬಟ್ ಆದ್ರೆ ನಾವು ರಿಯಲ್ ಫ್ಯಾಕ್ಟ್ ನ ಥಿಂಕ್ ಮಾಡ್ಬೇಕಾಗಿತ್ತು. ನಿಮ್ಗೇನ್ ಅನ್ಸುತ್ತೆ? ಯಾರ್ದು ತಪ್ಪು? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಅಭಿಪ್ರಾಯ ಈ ಒಂದು ವಿಷಯದ ಬಗ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.